ಉತ್ತರ ಕರ್ನಾಟಕದಲ್ಲಿ ಮಳೆ ನಿಂತರೂ ಪ್ರವಾಹದ ಅಬ್ಬರ ಮಾತ್ರ ಇನ್ನೂ ನಿಂತಿಲ್ಲ. ಸಪ್ತ ನದಿಗಳ ರೌದ್ರ ರೂಪಕ್ಕೆ 300ಕ್ಕೂ ಹೆಚ್ಚು ಮನೆಗಳು ಮುಳುಗಡೆಯಾದರೆ ದವಸ ಧಾನ್ಯಗಳು ಕೊಚ್ಚಿ ಹೋಗಿ ಬದುಕು ಬೀದಿಗೆ ಬಂದಿದೆ. ಇದೆಲ್ಲವನ್ನ ನೋಡೋಣ ಉತ್ತರ ತತ್ತರ ನ್ಯೂಸ್ ಟಾಪ್ 9ನಲ್ಲಿ. ಉತ್ತರ ಕರ್ನಾಟಕದಲ್ಲಿ ಮಳೆ ನಿಂತರೂ ಪ್ರವಾಹದ ಅಬ್ಬರ ಮಾತ್ರ ಇನ್ನೂ ನಿಂತಿಲ್ಲ. ಭಾರೀ ಮಳೆಗೆ ಘಟಪ್ರಭಾ ನದಿ ರಕ್ಕಸ ರೂಪ ತಾಳಿದ್ದು ದಶ ದಿಕ್ಕುಗಳಲ್ಲೂ ಹರಿಯುತ್ತಿದೆ. ನದಿ ಪ್ರವಾಹಕ್ಕೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮ ಸಂಪೂರ್ಣ ಜಲಾವೃತಗೊಂಡಿದೆ. ಪ್ರವಾಹದಿಂದಾಗಿ 70ಕ್ಕೂ ಹೆಚ್ಚು ಮನೆಗಳು ಮುಳುಗಿವೆ. ಹೀಗಾಗಿ 25ಕ್ಕೂ ಹೆಚ್ಚು ಕುಟುಂಬಗಳನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಮಿರ್ಜಿ ಗ್ರಾಮಸ್ಥರು ಅಕ್ಷರಶಃ ತತ್ತರಿಸಿ ಹೋಗಿದ್ದು TV9 ಎದುರು ತಮ್ಮ ಪರಿಸ್ಥಿತಿ ನೆನೆದು ಚಂದ್ರವ್ವ ಕಂಬಾರ ಕಣ್ಣೀರು ಹಾಕಿದ್ದಾರೆ. ಪ್ರತಿ ಬಾರಿ ಪ್ರವಾಹ ಬಂದಾಗ ಇದೇ ಗೋಳಾಗಿದೆ. ನಾವು ಮತ್ತೊಬ್ಬರಿಗೆ ಅನ್ನ ನೀಡುವ ರೈತರು, ಆದರೆ ನಾವು ಕಾಳಜಿ ಕೇಂದ್ರದಲ್ಲಿ ಮತ್ತೊಬ್ಬರ ಕಡೆ ತುತ್ತು ಅನ್ನಕ್ಕೆ ಕೈ ಚಾಚಬೇಕಾಗಿದೆ ಅಂತ ದುಃಖ ತೋಡಿಕೊಂಡ್ರು. ದುಃಖನ ಬಂದ್ಬಿಡ್ತೈತ್ರಿ, ಒಟ್ಟು ತಡ್ಕೊಳ್ಳೋದಾಗೋದಿಲ್ಲ. ಸುಮ್ಮನೆ ನಾವೆಲ್ಲ ಜನ್ನಿಮ್ತಿನ ಊಟ ಮಾಡಿದಂಗ್ರಿ, ಜನ್ನಿಮ್ತಿ ಊಟ ಮಾಡಿದಂಗ್ರಿ ನಮಗೆ ಭಾಳ ಕಷ್ಟ ಆಕತ್ರಿ. ನಮಗೆ ಅಟ್ಟೈತೆ ಕಷ್ಟ ಆಗೋದಿಲ್ಲ. ಮಕ್ಕಳ ಕರ್ಕೊಂಡು ಅನ್ನ ನೀಡಿಸ್ಕೊಂಡು ತಿನ್ನೋದು ಸಹಿ ಆಗಿಬಿಡ್ತೈತ್ರಿ ನಮಗೆ. ಮತ್ತೊಬ್ಬರ ಕಡೆ ಬೇಡುವಂಗ ಆತ್ಲ ದೇವ್ರ ಅಂತೇಳಿ ಜೀವ ಕೈಯಾಗ ಹಿಡ್ಕೊಂಡು ಹೋಗ್ಬೇಕಾಗತ್ರಿ ಸರ್. ಭಾಳ ತ್ರಾಸ ಐತ್ರಿ. ಬೆಳಗಾವಿಯಲ್ಲಿ ಸದ್ಯ ಮಳೆ ಇಲ್ಲದಿದ್ರೂ ಮಹಾರಾಷ್ಟ್ರ ಹಾಗೂ ಘಟ್ಟ ಪ್ರದೇಶದಲ್ಲಿನ ಮಳೆಗೆ ನದಿಗಳು ಬೋರ್ಗರೆಯುತ್ತಿವೆ. ಕೃಷ್ಣ, ಘಟಪ್ರಭಾ, ಮಲಪ್ರಭಾ, ವೇದಗಂಗಾ, ದೋದಗಂಗಾ, ಹಿರಣ್ಯಕೇಶಿ, ಮಾರ್ಕಂಡೇಯ ಅಂತ 7 ನದಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ಹರಿಯುತ್ತಿವೆ. ಇದೇ ನದಿಗಳ ಹಾವಳಿಗೆ ಈವರೆಗೆ 43 ಗ್ರಾಮಗಳು ಜಲಾವೃತವಾಗಿದ್ದು 2,000 ಕುಟುಂಬಗಳನ್ನು ಸ್ಥಳಾಂತರಿಸಲಾಗಿದೆ. ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮವನ್ನ ಕೃಷ್ಣಾ ನದಿ ಸುತ್ತುವರೆದಿದ್ದು 300 ಮನೆಗಳು ಜಲಾವೃತವಾಗಿವೆ. ಇಡೀ ಗ್ರಾಮ ದ್ವೀಪದಂತಾಗಿದೆ. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಮಳೆ ರಾಜ್ಯದಲ್ಲಿ ಪ್ರವಾಹದ ಆತಂಕ ಸೃಷ್ಟಿಸಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ವಂಟಗೋಡಿ ಗ್ರಾಮದಲ್ಲಿ ಘಟಪ್ರಭಾ ನದಿ ಅಬ್ಬರ ಜೋರಾಗಿದ್ದು ನದಿ ನೀರು ಗ್ರಾಮಕ್ಕೆ ನುಗ್ಗಿದೆ. ಇದರಿಂದ ಗ್ರಾಮದಲ್ಲಿ 10 ಮನೆಗಳು ಹಾಗೂ ಪ್ರಾಥಮಿಕ ಶಾಲೆ ಜಲಾವೃತಗೊಂಡಿದೆ. ಹಿಡಕಲ್ ಡ್ಯಾಂನಿಂದ ಘಟಪ್ರಭಾ ನದಿಗೆ ನೀರು ಬಿಟ್ಟಿದ್ದರಿಂದಾಗಿ ನದಿ ಪ್ರವಾಹಕ್ಕೆ ಜಮೀನುಗಳು ಜಲಾವೃತಗೊಂಡಿವೆ. ಘಟಪ್ರಭಾ ನದಿ ಪ್ರವಾಹದಿಂದ ಜಮೀನುಗಳು ಜಲಾವೃತವಾಗಿದ್ದು ನದಿ ಪ್ರವಾಹದಿಂದ ಕಾತರಕಿ ಗ್ರಾಮದಲ್ಲಿ ಬೆಳೆ ನೀರು ಪಾಲಾಗಿದೆ. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಕಾತರಕಿ ಗ್ರಾಮಕ್ಕೆ ತಹಶೀಲ್ದಾರ್ ಸುಹಾಸ್ ಇಂಗಳೆ ಮತ್ತು ನೋಡಲ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ರು. ಪರಿಹಾರ ಕೊಡಿ, ಇಲ್ಲ ನೇಣು ಹಾಕಿಕೊಳ್ಳಲು ಹಗ್ಗ ಕೊಡಿ ಅಂತ ರೈತರು ಆಕ್ರೋಶ ಹೊರಹಾಕಿದ್ರು. ಬೆಳಗಾವಿ ಜಿಲ್ಲೆ ಗೋಕಾಕು ತಾಲೂಕಿನ ಅಡಿಬಟ್ಟಿ, ಮೇಳವಂಕಿ, ಕೃಷ್ಣೆಯ ಅಬ್ಬರ ಜೋರಾಗಿತ್ತು. ಊರು ಮತ್ತು ಸೂರಿಗೂ ಕೃಷ್ಣೆ ತುತ್ತು ತಂದಿದೆ. ಪ್ರವಾಹದಿಂದಾಗಿ 30ಕ್ಕೂ ಅಧಿಕ ಮನೆಗಳು ಜಲಾವೃತವಾಗಿದ್ದು ಗ್ರಾಮಸ್ಥರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಸೇತುವೆ ಜಲಾವೃತವಾಗಿದ್ದು ಊರು ತೊರೆಯೋದು ಕೂಡ ಕಷ್ಟವಾಗಿದೆ. ಏನು ಹೊಳಿ ಬರಾಕೈತ್ರಿ, ಎಲ್ಲಾನು ನಿನ್ನೆ ರಾತ್ರಿ 2 ಗಂಟೆಗೆ ಪ್ರವಾಹ 3 ನದಿ ರೀ ನಮ್ಗೆ. ಮಾರ್ಕಂಡೆ, ಹಿರಣ್ಯಕೇಶ, ಹಿಡಕಲ್ ಜಲಾಶಯ ಅವಕ್ಕೂ ಎಲ್ಲ ಡ್ಯಾಮ್ಗಳು ಅದಾವ ಸರ್. ಆ ಡ್ಯಾಮ್ಗಳು ನೀರು ಸಂಗ್ರಹಣೆ ಆಕೈತ್ರಿ ಮತ್ತು ಮಳೆ ನೀರು ಸಂಗ್ರಹಣೆ ಹೆಚ್ಚಾಗಣ ನಮ್ಗೆ ಅಲ್ಲಲ್ಲಿ ಕೊಲ್ಲಲ್ಲಿ ಮಾಡ್ತಾ ಇದ್ವಿ ಸರ್. ಮೂಡಲಗಿ ತಾಲೂಕಿನ ಮಸಗುಪ್ಪಿ ಗ್ರಾಮದ ಲಕ್ಷ್ಮಿ 20 ದಿನಗಳ ಹಿಂದಷ್ಟೇ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ತವರು ಮನೆ ಮುಳುಗಡೆಯಾಗಿದ್ದು ಅಂಗನವಾಡಿಯಲ್ಲೇ ಆಶ್ರಯ ಪಡೆದಿದ್ದಾರೆ. ಇವತ್ತಿಗೆ 4 ದಿನ ಆಯ್ತ್ರಿ ಬರಾಕೈತ್ರಿ ನೀರು. ಮನಿನ ಮುನಿಗೈತ್ರಿ ಎಲ್ಲ. ತವ್ರ ಮನೆಗೆ ಡೆಲಿವರಿಗೆ ಅಂತ ಬಂದಿದ್ದು ರೀ. 20 ದಿನ ಆಯ್ತು ರೀ ಇವತ್ತಿಗೆ ಡೆಲಿವರಿಗೆ. 20 ದಿನ ಆ ಕಡೆಗೆ ನೀರ ಬಂತ್ರಿ. ರಾಜ್ಯದಲ್ಲಿ ಧಾರಾಕಾರ ಮಳೆ ಮತ್ತು ಪ್ರವಾಹದಿಂದಾಗಿ 108 ಅವಾಂತರಗಳು ಸೃಷ್ಟಿಯಾಗಿವೆ. ಆದರೂ ಉಸ್ತುವಾರಿ ಸಚಿವರುಗಳು ಮಾತ್ರ ತಮ್ಮ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿಲ್ಲ. ಹೀಗಾಗಿ ಕೆರಳಿರೋ ಜೆಡಿಎಸ್ ನಾಯಕರು ನಡು ನೀರಲ್ಲಿ ಸಂತ್ರಸ್ತರು, ನಾಪತ್ತೆಯಾದ ಉಸ್ತುವಾರಿ ಸಚಿವರು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದ ಹಲವೆಡೆ ನೆರೆ ಪ್ರವಾಹದಿಂದ ಮನೆ, ಜನ, ಜಾನುವಾರುಗಳು ನೀರಲ್ಲಿ ಮುಳುಗ್ತಾಗಿದ್ರು. ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾತ್ರ ಹಗರಣಗಳಲ್ಲಿ ಮುಳುಗಿದೆ. ಕರಾವಳಿ, ಮಲೆನಾಡು, ಬಯಲು ಸೀಮೆಯ ಜಿಲ್ಲೆಗಳಲ್ಲಿ ಮಳೆಯಿಂದಾಗಿ ಗುಡ್ಡಗಳ ಕುಸಿತ, ಸೇತುವೆಗಳ ಮುಳುಗಡೆ, ಮನೆಗಳ ಕುಸಿತದಿಂದ ಜೀವಹಾನಿಯಾಗಿದೆ. ಪರಿಹಾರ ಒದಗಿಸಬೇಕಾದ ಜಿಲ್ಲಾ ಉಸ್ತುವಾರಿ ಸಚಿವರು ಕಾಣೆಯಾಗಿದ್ದಾರೆ ಎಂದು ಕಿಡಿಕಾರಿದ್ರು.